Now here in detail. The new buildings of Kahur Police Station and Mangalore North Traffic Police Station was inaugurated by Dakshina Kannada District in charge Minister Mr. V. Ramanath Rai on Tuesday. The new buildings of Kahur Police Station and Mangalore North Traffic Police Station were inaugurated by Dakshina Kannada District in charge Minister V. Ramanath Rai on Tuesday. The District in charge Minister Mr. Rai inaugurated the newly built Kahur Police Station by cutting the ribbon and unveiled the plaque. The stage program commenced with a prayer. Later, Mr. V. Ramanath Rai inaugurated the stage program by lighting the traditional lamp along with other dignitaries on the dais. ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು, ಕಲ್ಯಾಣ ಸಚಿವರು, ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಹಾಜರಿರುವುದಿಲ್ಲ. ಇದೀಗ ನಮ್ಮ ಯುವಜನ ಸೇವೆ, ಕ್ರೀಡೆ ಮತ್ತು ಮೀನುಗಾರಿಕಾ ರಾಜ್ಯ ಸಚಿವ ಹಾಗೆ ಮಂಗಳೂರು ನಗರದ Addressing the gathering, Mr. Rai said that there has been a rapid increase in crime as the city is developing fast. He also said that the people must support and cooperate with the police as they work towards the betterment of the society. ಕಾವೂರು ಪೊಲೀಸ್ ಠಾಣೆಯ ಇವತ್ತು ಸ್ವಂತ ಕಟ್ಟಡವನ್ನು ನಿರ್ಮಾಣ ಮಾಡಿ ಅದರ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ನಾವೆಲ್ಲ ಇದ್ದೇವೆ. ಮಂಗಳೂರು ನಗರ ಒಂದು ಬೆಳೆಸಿರ್ತಕ್ಕಂಥ ನಗರ. ಕಾನೂನು ವ್ಯವಸ್ಥೆಯಲ್ಲಿ ನಾವು ಎಲ್ಲ ವ್ಯವಸ್ಥೆಯಲ್ಲಿ ನಾವು ಕೆಲಸ ಮಾಡಬೇಕಾದ ಅಗತ್ಯ ಇದೆ. ಮಂಗಳೂರು ನಗರ ಹೇಗೆ ಅಭಿವೃದ್ಧಿಯಲ್ಲಿ ನಾವು ಬೆಳೀತಾ ಇರ್ತೇವೆ, ಹಾಗೆಯೇ ಅಪರಾಧ ಕೂಡ ಅದರ ಜೊತೆಯಾಗಿ ಬಂದೇ ಬರ್ತದೆ. ಅದನ್ನು ನಿಯಂತ್ರಣ ಮಾಡತಕ್ಕ ಕೆಲಸ ಮಾಡಬೇಕಾಗಿದ್ರೆ ಅದಕ್ಕೆ ಪೂರಕವಾದಂಥ ಎಲ್ಲ ವ್ಯವಸ್ಥೆಗಳು ಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಅದಕ್ಕಾಗಿ ಸ್ವಂತ ಕಟ್ಟಡ ಇವತ್ತು ಈ ಪೊಲೀಸ್ ಠಾಣೆಗೆ ಬಹುಶಃ ಈ ಮುಂದಿನ ದಿವಸಗಳಲ್ಲಿ ಪೊಲೀಸ್ ಕೆಲಸ ಮಾಡಲಿಕ್ಕೆ ಇದು ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. Addressing the gathering, Police Commissioner Mr. R. Hitendra urged the police to work with respect and promptness. He also requested the ministers and the MLAs to help the department in finding a good location and land area for the 3 police stations. ಸರ್ಕಾರಿ ಕೆಲಸಗಳಲ್ಲಿ ಕೂಡ ಅತಿ ಸಾಂಪ್ರದಾಯಿಕವಾದ ಕೆಲಸ, ಮತ್ತೆ ಇದರಲ್ಲಿ ಬೇರೆ ಇಲಾಖೆಗಳಿಗೆ ಕೆಲಸ ಕಂಪೇರ್ ಮಾಡಿದಾಗ ಇದರಲ್ಲಿ ಹೆಚ್ಚಿನ ಗಂಟೆಗಳು ಪೊಲೀಸರು ಕೆಲಸ ಮಾಡ್ತಾರೆ. ಇದು ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ. ಹಾಗಾಗಿ ಸರ್ಕಾರ ಈ ಇಲಾಖೆಗೆ ಹೆಚ್ಚಿನ ಸವಲತ್ತುಗಳನ್ನ ನೀಡ್ತಾ ಬಂದಿದೆ. ಮತ್ತೆ ಕೂಡ ಹೆಚ್ಚಿನ ಸಂಖ್ಯೆ ಕೂಡ ಇನ್ಕ್ರೀಸ್ ಮಾಡ್ತಾ ಬರ್ತಾ ಇದೆ. ಅದೇ ರೀತಿ ಈ ಕಾವೂರು ಪೊಲೀಸ್ ಠಾಣೆಯ ಹೊಸ ಕಟ್ಟಡ ಕೂಡ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಸಂದರ್ಭದಲ್ಲಿ ಕಟ್ಟಿ ಅದು ಈಗ ಉದ್ಘಾಟನೆ ಆಗಿದೆ. ಈ ಸಂದರ್ಭದಲ್ಲಿ ಈ ಠಾಣೆಯಲ್ಲಿ ಕೆಲಸ ಮಾಡತಕ್ಕಂಥ ಸಿಬ್ಬಂದಿಯವರು ಈ ಹೊಸ ಠಾಣೆಯ ಬಂದ ನಂತರ ಅವರ ಸಾರ್ವಜನಿಕರು ಇಂದ ಅವರಿಗೆ ಹೆಚ್ಚಿನ ಸವಲತ್ತುಗಳು ಸಿಗಬೇಕು ಕೊಟ್ಟರೆ ಅದು ಸರ್ಕಾರ ಈ ಠಾಣೆಗೆ ಮಾಡಿದಂತ ಶ್ರಮದ ಪ್ರತಿಫಲ ಅದಕ್ಕೆ ಜನರಿಗೆ ಹೆಚ್ಚಿನ ಸೇವೆ ಸಲ್ಲಿಸುವ ಮೂಲಕ ಅದಕ್ಕೆ ಸಿಗುವಂತಾಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಅವರಿಗೆ ನನ್ನ ಮಾತುಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಮಂಗಳೂರು ನಗರ ಈ ಎರಡು ಬಹಳ ಮುಖ್ಯವಾದ ಒಂದು ಘಟಕಗಳು ನಮ್ಮ ರಾಜ್ಯದ ಮಟ್ಟಿಗೆ. ಯಾಕಂದ್ರೆ ಇಲ್ಲಿ ಆರ್ಥಿಕ ಪರಿಸ್ಥಿತಿ ಹೆಚ್ಚಿಗೆ ಇದೆ, ಮತ್ತೆ ಜನರು ಕೂಡ ಬಹಳ ಸುಸಂಸ್ಕೃತಿದ್ದಾರೆ. ಅದೇ ರೀತಿ ಇಲ್ಲಿ ಅಪರಾಧಗಳು ಕೂಡ ಅಷ್ಟೇ ಸಂಕೀರ್ಣವಾಗಿದ್ದಾವೆ. ಮತ್ತೆ ಇದಕ್ಕೆ ವಿದೇಶಗಳಲ್ಲಿ ಇರುವಂತಹ ಕೆಲವರು ಕೂಡ ಇದರಲ್ಲಿ ಅಪರಾಧಗಳಲ್ಲಿ ಇಲ್ಲಿ ಮಾಡಿಕೊಳ್ಬೋದು ಪದ್ಧತಿ ನಾವು ಮೊದಲಿಂದ ನೋಡ್ಕೊಂಡು ಬಂದಿದ್ದೇವೆ. ಹಾಗಾಗಿ ಇನ್ನ ಹೆಚ್ಚಿನ ಕೆಲವು ಸವಲತ್ತುಗಳು ನಮಗೆ ಬೇಕಾಗಿದೆ. ಅದನ್ನ ನಾವು ಬಹಿರಂಗವಾಗಿ ಹೇಳಲಿಕ್ಕೆ ಬರೋದಿಲ್ಲ. ಅದನ್ನ
ನಮ್ಮ ಇಲಾಖೆಯ ಮುಖಾಂತರ ನಾವು ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ. Minister for Sports and Youth Services, Mr. Abhichandra Jain, MLA Mr. B.A. Mojin Baba, SP Dr. Sharanappa, Ward Corporator Mr. Deepak Pujari, Corporator Mr. Shashidhar Hegde, and others were present at the inaugural ceremony. When revered Father Victor Machado departed to head the mission of Bajori, many hearts hummed as above. Few eyes dripped and many a hand shook to bid goodbye to their favorite spiritual leader. When revered Father Victor Machado departed to head the mission of Bajori, many hearts hummed as above. A few eyes dripped and many a hand shook to bid goodbye to their favorite spiritual leader. Father Machado has moved ahead with heavy steps to take charge of Bajori Pastoral Institution of Mangalore Diocese and was received warmly by the Diocese of Mangalore. Addressing the faithful of Vijay, revered Father Victor Machado said that he was touched by the gesture of the Vijay parishioners, affirming that he had performed his duty with love and grace. He said that during his short stay at Vijay, he tried his level best to improve the school, for which he was happy that he was successful. Hi, this is John Abraham and you're watching Coastal Times. ಇವ್ರ ಹೆಸರು ಪುಟ್ಟಸ್ವಾಮಿ. ಮಗನ ಸ್ಕೂಲ್ ಫೀಸ್ಗೆ ಹಣ ಎಲ್ಲಿಂದ ಒಟ್ಟು ಮಾಡೋದು ಅಂತ ಟೆನ್ಷನ್. ಕೊನೆಗೆ ಪರಿಹಾರ ಅವ್ರ ಮನೇಲೇ ಇತ್ತು. ಭದ್ರವಾಗಿಟ್ಟಿರೋ ಚಿನ್ನವನ್ನ ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ಉಪಯೋಗಿಸಿದ್ರು. ಕರ್ನಾಟಕ ಬ್ಯಾಂಕ್ ನ ಚಿನ್ನಾಭರಣಗಳ ಸಾಲದ ಮೇಲೆ ಕಡಿಮೆ ಬಡ್ಡಿ ದರ, ಚಿನ್ನದ ಮೇಲೆ ಅಧಿಕ ಸಾಲ, ಕ್ಷಿಪ್ರ ಮಂಜೂರಾತಿ. ಇಷ್ಟೇ ಅಲ್ಲ, ಪಡೆಯಿರಿ ಚಿನ್ನಾಭರಣಗಳ ಮೇಲೆ ಕೃಷಿ ಸಾಲ ವಿಶೇಷ ರಿಯಾಯಿತಿ ಬಡ್ಡಿ ದರದಲ್ಲಿ. ಈಗ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಪುಟ್ಟಸ್ವಾಮಿ ಕರ್ನಾಟಕ ಬ್ಯಾಂಕ್ಗೆ. ಕರ್ನಾಟಕ ಬ್ಯಾಂಕ್ ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. 18 February 1924, a day started to create history and wave in the banking industry. Karnataka Bank was born. Many prominent personalities served as directors, but Mr. Suryanarayan Adiga ruled successfully for several years. The whole family bank was declared as one of the most customer-friendly banks by Consumer Forum and the Ministry of Customer Affairs. Over 464 plus branches, 8 regional offices, over 200 plus ATMs and over 4,500 plus dedicated staff offers the best rate of interest, especially for the senior citizens. Come, let's listen to what the CEO and MD Mr. Jairam Bhatt has got to say. Karnataka Bank is your family bank. Garcia Designs, a dreamland of furniture. Decorate with exclusive range of furniture from Garcia. Now attractive variety of furniture with unique designs and ready to fit your living place. Exclusive range of furniture for ultra-modern houses and corporate offices. Have your dream design furniture. Get a new look in your office by exclusive range of office furniture. The designers offer your furniture needs under one roof. Patronize our exclusive imported furniture shop Garcia Designs at Garcia Design Complex, Vijay Church Cross Road, Vijay, Mangalore. Today, one looks back with pride and wonder on the transformation that has taken place at Kankanadi, from a single dispensary to a super specialty hospital, from 20 beds to 1,050 beds, from 10 health workers to over 1,500 doctors.
nurses, technical staff, and over 2,000 students. Father Muller is a byword today for service and dedication, for specific burning of cancer cells at their locations. We have all precision equipments and instruments for both invasive and non-invasive surgical procedures and diagnosis, including high reduction X-ray, ultrasonic color Doppler, CT scan, and MRI machines. The operation theatres are equipped with contemporary equipment, high-tech intensive care units, neo and postnatal units, burns unit, cath lab, and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. In all, we have 32 super specialty services, including chest and allergy, de-addiction and counseling, dialysis, and mammography. Mr. Sridhar Gowda, the president of the Endo Virodhi Horada Samiti and an activist fighting for the rights of the Endo-Southern victims in Dakshina Kannada, on Wednesday the 11th complained to the media that the political leaders appeared to have made false promises in connection with grant relief to Endo-Southern victims. Addressing a press meet on Wednesday, Mr. Sridhar Gowda said that the case was now in the High Court of Karnataka and that the next hearing was scheduled for Friday this week. Speaking further, Mr. Gowda said that fighting for the rights of people affected from Endo-Southern, he had lost his property and time. However, neither the victims nor he have got justice, he said. He added that still they had reposed their faith in the judicial system and that they were waiting the decision. Still, we repose our faith in the judicial system and are awaiting the decision of the High Court. If the decision comes against us, it may propel us to take the extreme step of ending our lives, as we will be left with nothing to live for, he affirmed. ಕರ್ನಾಟಕದ ಒಳ್ಳೆಯ ಮಾದರಿ ಯಾವುದು ಈ ತರ ನಿದ್ರೆ ಮಾಡೋದನ್ನು ನನ್ನ ಪ್ರಶ್ನೆ. ಎಲ್ಲಾ ಕಾಲಘಟ್ಟಗಳಲ್ಲೂ ಕೂಡ ಒಂದಷ್ಟು ಒಳ್ಳೆಯ ಸ್ಟೇಟ್ಮೆಂಟ್ಗಳನ್ನು ನಾವು ಕೇಳಿದ್ದೇವೆ. ನೋಡಿ, ಆರೋಗ್ಯ ಇಲಾಖೆ ನನಗೆ ಅತ್ಯಂತ ಆಶ್ಚರ್ಯಕರವಾದಂತಹ ಬೆಳವಣಿಗೆ. ನೀವೆಲ್ಲ ಪ್ರಶ್ನೆಗಳನ್ನ ಮಾಡಿದಾಗ ಈ ಹಿಂದೆ 2011ರಲ್ಲಿ ಚರ್ಚೆಗಳಾದಾಗ 1907 ಜನ ಎಂಡೋಸೆಂಟ್ರಸ್ರು ಅಂತ ಹೇಳಿದ್ರು. ಆ ಸಮೀಕ್ಷೆ ಸರಿಯಿಲ್ಲ ಎಂಬಂತಹ ವಾದವನ್ನ ಮಾಡಿದ್ವಿ. ಮುಂದೆ ಹೋಗ್ತಾ ಅದು 2428 ಜನರ ಸಂಖ್ಯೆ ಬಂತು. ಅದು ಕೂಡ ಸಮಗ್ರ ಆಗಿಲ್ಲ ಅಂತ ಹೇಳಿದಾಗ 2600 ಜನರ ಸಂತ್ರಸ್ತರ ಒಂದು ಪಟ್ಟಿಯನ್ನು ಹೇಳಿದ್ರು. ಪ್ರಸ್ತುತ ಇವೆಲ್ಲ ಸಂತ್ರಸ್ತರ ಪಟ್ಟಿಯನ್ನು ನಾವು ಅಧಿಕೃತವಾಗಿ ಕೇಳಿದಾಗ ಜಿಲ್ಲಾಡಳಿತ ಸುಮಾರು 2300 ಜನ ಎಂಡೋ ಸಂತ್ರಸ್ತರು ಸೇರ್ತಾರೆ. ಆಶ್ಚರ್ಯಕರವಾದಂತಹ ಬೆಳವಣಿಗೆ. ಈ ಅಧಿಕೃತವಾಗಿ ನಮಗೆ ಇವೆಲ್ಲ ನಮ್ಮ ದಾಖಲೆಗಳನ್ನ ಇವತ್ತಿನ ಸಂಖ್ಯೆಗಳನ್ನ ಹಿಡಿದಿರುವಂತದ್ದು ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥ ವರದಿಗಳಲ್ಲ. ಆರೋಗ್ಯ ಇಲಾಖೆಯೇ ಸ್ಪಷ್ಟವಾಗಿ ಸಜ್ಜ ವೈದ್ಯಕೀಯ ಶಿಬಿರಗಳನ್ನು ನಡೆಸಿ ಅಧಿಕೃತವಾಗಿ ಘೋಷಣೆ ಮಾಡಿದಂತಹ ಒಂದು ಪಟ್ಟಿ. ಈ ಪಟ್ಟಿ ದಿವಸಕ್ಕೊಮ್ಮೆ, ವಾರಕ್ಕೊಮ್ಮೆ, ತಿಂಗಳಿಗೊಮ್ಮೆ ಬದಲಾವಣೆ ಆಗ್ತದೆ ಅಂತ ಹೇಳಿದ್ರೆ ಇದರ ಅರ್ಥ ಏನನ್ನುವಂಥದ್ದು ಆರೋಗ್ಯ ಇಲಾಖೆ ಸ್ಪಷ್ಟಪಡಿಸಬೇಕಾಗಿದೆ. ಹೀಗಾಗಿ ಎಲ್ಲ ನಿಟ್ಟಿನಲ್ಲೂ ಕೂಡ ಈಗ ಸ್ಮಾರ್ಟ್ ಮುಖ್ಯವಾಗಿ ಇವತ್ತು ನಾವು ಮಾತಾಡಲಿಕ್ಕಿರುವಂಥದ್ದು ಎಂಡೋ ಸಂತ್ರಸ್ತರಿಗೆ ಬಹುಪಯೋಗಿಯಾಗಿ ನೀಡಲಿಕ್ಕಿರ್ತಕ್ಕಂತಹ ಸ್ಮಾರ್ಟ್ ಕಾರ್ಡ್. ಅದು ಅವರು ಸರ್ಕಾರದಿಂದ ಯಾವುದೇ ಸವಲತ್ತುಗಳನ್ನ ಪಡೆಯಬೇಕಾಗಿದ್ದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಯಾವುದು? ಈ ಸ್ಮಾರ್ಟ್ ಕಾರ್ಡ್ ಎಂಬಂತ ಮಾತನ್ನು ಹೇಳಿದ್ರು. ಈ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡುವಾಗಲೂ ನನಗೆ ಇತ್ತೀಚೆಗೆ ನಮ್ಮ ಸ್ನೇಹಿತ ಸಂಜೀವ ಕವಕ ಅವರು ಹೇಳಿದಂತಹ ಮಾಹಿತಿ ಹಾಕಿನ ಪ್ರಕಾರ 2300 ಜನ ಎಂಡೋ ಸಂತ್ರಸ್ತರಿದ್ದಾರೆ. ಸುಮಾರು 2300 ಜನರಿಗೆ ನಾವು ಸ್ಮಾರ್ಟ್ ಕಾರ್ಡ್ಗಳನ್ನ ಕೊಟ್ಟಿದ್ದೇವೆ ಮತ್ತು ಅವರಿಗೆ ಮಾಸಾಸನಗಳನ್ನ ವಿತರಿಸ್ತಾ ಇದ್ದೇವೆ ಅನ್ನುವಂಥ ಅಧಿಕೃತ ಪಟ್ಟಿಯನ್ನು ನಮಗೆ ಕೊಟ್ಟರು. ಸೊ ಆದ್ರೆ ಪ್ರತಿನಿತ್ಯ ಸಂತ್ರಸ್ತರು ನಮಗೆ ದಿನಾಲೂ ಕರೆಗಳು ಬರ್ತಾ ಇದೆ. ಎಂಡೋ ಸಂತ್ರಸ್ತರ ಪಟ್ಟಿ ನಮಗೆ ಸ್ಮಾರ್ಟ್ ಕಾರ್ಡ್ ಸಿಕ್ಕಿಲ್ಲ, ನಮಗೆ ಮಾಸಾಸನಗಳು ಬರ್ತಾ ಇಲ್ಲ ಅನ್ನೋಂತಹ ಒಂದು ಪಟ್ಟಿ ಕರೆಗಳು ಬರ್ತಿರುವಾಗ ನಾನು ಈ ಪಟ್ಟಿಯನ್ನ ಇಟ್ಕೊಂಡು 2300 ಪಟ್ಟಿಯನ್ನ ಒಂದು ವಾರದ ಇತ್ತೀಚೆಗೆ ನಮಗೆ ಕೊಟ್ಟಿದ್ದಾರೆ. ಅದನ್ನ ಇಟ್ಕೊಂಡು ನಾನು ಮನೆಗೆ ಅವರಿಗೆ ಭೇಟಿ ಮಾಡಿದಾಗ ಸ್ಮಾರ್ಟ್ ಕಾರ್ಡ್ ಸಿಕ್ಕಿಲ್ಲ. Staging a protest in front of the Employees Provident Fund building in Mangalore on the 9th of June. The government was pressurized to fulfill the demands of labourers for payment of monthly PF pension to ₹3,000. A joint demand was made by the Centre of Indian Trade Unions District Committee and Karnataka State Employees Provident Fund Association District Unit.
Staging a protest in front of the Employees Provident Fund building in Mangalore on the 9th of June, the government was pressured to fulfill the demands of the labourers' payment of monthly Provident Fund pension to ₹3,000. A joint demand was made by the District Committee of the Centre for Indian Trade Unions and the District Unit of the Karnataka State Employees Provident Fund Association. The protesters demanded the government to revise the pension amount to ₹3,000 and to issue a Gazette notification at the earliest. The matter was to be set right without delay, they demanded. Addressing the protesting group, State Employees Provident Fund Association District Unit General Secretary Mr. Balakrishna Shetty and others said that despite the opposition from the employees for the implementation of amendment to the Provident Fund Act in 1995, the government implemented it. But even after 19 years of the amendment law coming into existence, the situation of suffering employees was not improved, they said. ಪಿಂಚಣಿ ಕಾರ್ಮಿಕರನ್ನ ರಾಷ್ಟ್ರ ವ್ಯಾಪ್ತಿಯಿಂದ ಸಂಘಟನೆ ಮಾಡ್ತಿದೆ, ಮಾಲ್ಟಾಟಿಕರನ್ನ ಸಮಾವೇಶದಲ್ಲಿ ಮಾತನಾಡ್ತಾ ಪಾರ್ಲಿಮೆಂಟ್ ಎದುರು ಕೂಡ ಒಳ್ಳ ರೀತಿಯ ಪ್ರದರ್ಶನ ಮಾಡಿದ ಪರಿಣಾಮವಾಗಿ ಸರ್ಕಾರ ಈ ಕಮಿಟಿ ಮಾಡ್ತಿದೆ. ಆ ಕಮಿಟಿಯ ಆಧಾರದಲ್ಲಿ ಹೆಚ್ಚಿನ ಟಿಬಿಟಿ ಈ ಸಂಖ್ಯೆ ಅಂದಿನ ಕಮಿಟಿಗಳು ಆ ಕಮಿಟಿಯಲ್ಲಿ ತೀರ್ಮಾನ ಮಾಡಿದರೆ ₹1,000 ಭಾರತದಲ್ಲಿ ಕನಿಷ್ಠ ಪಿಂಚಣಿ ಕೊಡ್ತಾ ಇದೆ. ಹಾಗಾಗಿ ಮಹಾರಾಷ್ಟ್ರ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ್ಮೇಲೆ ಈ ಮಟ್ಟ ನಾವು ಕಾರ್ಯರೂಪವಾಗಿ ಈ ಪಿಂಚಣಿದಾರರನ್ನ ಈ ಒಂದು ಹಣ ನಿಯತಾಂಶದ ಕೇಂದ್ರಗ ಹಾಕುತ್ತೇವೆ. ಹೆಂಗೆ ಸಾಲ ಸೂಚನೆ ಮಾಹಿತಿಯಿಂದ ಗೊತ್ತಾಗ್ತೇವೆ ಅಂತಿದ್ರೆ ಈ ಕೊಟ್ಟರು ಈ ಒಂದು ಸ್ವಲ್ಪ ₹1,000 ಪಿಂಚಣಿ ಖಂಡಿತವಾಗಿ ಯಾರಂದ್ರೆ ಇಂಥ ದಿನಕ್ಕೆ ಜನತೆಯ ಬದುಕಿನ ಮಾಡಿ ಕಟ್ಟಿದ್ದು ₹5,30,000 ವಾರ್ಷಿಕ ಪಿಂಚಣಿ ಕೊರಡು ಮಾತ್ರಕ್ಕೆ ಪ್ರತಿ ವರ್ಷದ ದುಡ್ಡಿಗಟ್ಟೆ ಕೊರಡು ಬಾಕಿ ಹೆಚ್ಚಿನ ಪಿಂಚಣಿ ಯೋಜನೆಯಿಂದ ಅಂತಿಮ ದುಡ್ಡಿಗಟ್ಟೆ ಕೊರಡು ಬಂದುವಂತಿನ ಹಲವಾರು ಬೇಡಿಕೆ ಈ ರೋಗದರ್ಶನ ಸರಿಪಡಿಸುವಂತ ಹಲವಾರು ಬೇಡಿಕೆ ಎಂದು ಬಂದಿದೆ. ಇനി ರಾಷ್ಟ್ರ ವ್ಯಾಪ್ತಿಯಿಂದ ಈ ಒಂದು ಪ್ರತಿಭಟನೆ ನಮ್ಮ ನಡೆಸ್ತಾ ಇರೋದು ಅಲ್ಲಿ ಕೆಲವರು ಪಿಂಚಣಿ ಈ ನಮ್ಮ ಹೆಂಚಿನ ಹೋರಾಟ ಮಂತ್ರನಲ್ಲ, ಹೆಂಚಿನ ಕಲಾವಿ ಮಂತ್ರನಲ್ಲ, ಕೆಲವೊಂದು ಅವಮಾತ ಪಕ್ಕಡೆ ಅಂದ್ರಿ ಅವಮಾತ ಪಕ್ಕಡೆ ನಿಕ್ಲೆ ಮತ್ತು ಪಕ್ಕಡ ನಿಕ್ಲೆ ಬಂದ ಮಾಡ್ತಾರೆ. ಅವನ್ನ ಕಳಿಸ್ತಾ ಇರ್ತೀವಿ ಅಂದ ಕನ್ನಡ ಕಾರ್ಮಿಕ ಹೊರತೋದು ಏರು ಕೊಡ್ತೀವಿ ವಾಸಗಳು ಸಾಲವಾಗಿ ಕೊಡ್ತೀವಿ ಈ PF ಕೊಡ್ತೀವಿ ಅಂತ ತಾನತ್ತೆ ನನ್ನ ಕಾಸಿನಲ್ಲಿ 20-30 ವರ್ಷದಲ್ಲಿ ಖರ್ಚಿಗೆ ತೀರಿ 5 ಕೋಟಿ ಸರ್ಕಾರ ಲಾಭ ಬರುತ್ತಿದೆ. ಈ ಒಂದು ಪಿಂಚಣಿ ಯೋಜನೆ ನಮ್ಮದೇ ಕಾಸಿನ ಒಂದು ಪಿಂಚಣಿ ಯೋಜನೆ ಕೊಡ್ತಾ ನೇತೃ ಸರ್ಕಾರ ಅಂತರ್ಸಂಸ್ಕಾರ ಅಂತ ಟೈಮೇ ತೀವ್ರವಾದ ಪ್ರತಿಭಟನೆ ಮಾತಾಡ್ತೆ ಒಂದು ಪಿಂಚಣಿದಾರರೇ ಈ ಒಂದು ಸಂಘಟನೆ ಬಲಿಷ್ಠ ಮಾಡ್ತದೆ. ಪಿಂಚಣಿದಾರರಲ್ಲಿ ನನ್ನ ಜೀವನ ಕೂಡ Hi, this is Nisha Pathari and you are watching Coastal Times English News. Mr. Prasad, now you are all right. ಬಟ್ ನಿಮ್ ಹೆಲ್ತ್ ಕಂಡೀಷನ್ ಇಂಪ್ರೂವ್ ಆಗಬೇಕು ಅಂದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಒಂದೇ, ಒಳ್ಳೆ ಗಾಳಿ ಒಳ್ಳೆ ವಾತಾವರಣ ಇರೋ ಕಡೆ ಮನೆ ಮಾಡಿ. ಅಂತ ಮನೆ ಎಲ್ಲಿ ಸಿಗುತ್ತೆ ಡಾಕ್ಟರ್? ಅದು ಈ ಸಿಟಿಲಿ. ಯಾಕೆ ರೆಡ್ ಬ್ರಿಕ್ಸ್ ಫ್ಯಾಕ್ಟರಿಯ ಬಗ್ಗೆ ಕೇಳಿಲ್ವಾ? ರೆಡ್ ಬ್ರಿಕ್ಸ್ ಫ್ಯಾಕ್ಟರಿಯಾ? 2 ಎಕರೆ ವಿಶಾಲವಾದ ಜಾಗದಲ್ಲಿ 85% ಹಚ್ಚ ಹಸಿರಾದ ಓಪನ್ ಏರಿಯಾ ಇರುವಂತ ಸೂಪರ್ ಲಕ್ಸುರಿ ಅಪಾರ್ಟ್ಮೆಂಟ್, ಅದು ಕೂಡ ಮುಖ್ಯ ರಸ್ತೆ ಬದಿಯಲ್ಲೇ, ಕುಲಶೇಖರ ಚೌಕಿಲಿ. ಈಗಲೇ ಬುಕ್ ಮಾಡ್ಕೊಳ್ಳಿ, ಇಂಥ ಅಪಾರ್ಟ್ಮೆಂಟ್ ಇನ್ ಸಿಗೋಕ್ ಕಷ್ಟ ಇದೆ. ಡಾಕ್ಟರ್ ನೀವು? ನಾನು ಆಗ್ಲೇ ಬುಕ್ ಮಾಡಾಗಿದೆ. For exclusive bookings, contact
Contact Property Deal Marketing and Project Management Company, first floor, Netravati Complex, Red Building, near Zarodi Temple, Bangalore. For booking and more details, call 890-400-1234. Our website is www.propertydealindia.com. Property Deal Marketing and Project Management Company, the professional real estate consultants. ಸಹಕಾರದಿಂದ ಅಭಿವೃದ್ಧಿ, ಅದೇ ನಮ್ಮ ಪರಂಪರೆ. ಶತಮಾನೋತ್ಸವದತ್ತ ದಿಟ್ಟ ಹೆಜ್ಜೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಸಹಕಾರಿ ಕ್ಷೇತ್ರದ ವಿಶಿಷ್ಟ ಸಾಧನೆಗಳು. ಅತ್ಯುತ್ತಮ ಕಾರ್ಯನಿರ್ವಹಣೆಗಾಗಿ ಸತತ 10 ವರ್ಷಗಳಿಂದ ಎಪೆಕ್ಸ್ ಬ್ಯಾಂಕಿನಿಂದ ಪುರಸ್ಕೃತ ಬ್ಯಾಂಕ್. ಸ್ವಸಹಾಯ ಗುಂಪುಗಳ ನಿರ್ವಹಣೆಗಾಗಿ ಸತತ 9 ವರ್ಷಗಳಿಂದ ನಬಾರ್ಡ್ನಿಂದ ಪುರಸ್ಕೃತ ಬ್ಯಾಂಕ್. ಕೃಷಿ ಸಾಲದ ವಸೂಲಾತಿಯಲ್ಲಿ ಸತತ 14 ವರ್ಷಗಳಿಂದ 100% ಸಾಧನೆ. 12 ಗಂಟೆ ಎಟಿಎಂ ಸೌಲಭ್ಯ. ಮಕ್ಕಳಿಗಾಗಿ ವಿಶೇಷ ಸಂಚಯ ಠೇವಣಿ ಯೋಜನೆ. ಠೇವಣಿದಾರರಿಗೆ ವಿಮಾ ಯೋಜನೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಸದಾಶಿವ ಸಹಕಾರ ಸದನ, ಕೊಡಿಯಲ್ಬೈಲ್, ಮಂಗಳೂರು. Tejaswini Hospital and SSIOT and ISO 9001-2008 certified Shantaram Shetty Institute of Orthopedics and Traumatology 200-bedded hospital established in 2004. Specialized in neurosurgery, cardiac surgery, urology, plastic surgery, vascular surgery, has 4 ultra-unique laminar floor operation theatres which blows virus and bacteria. SSIOT, with the expertise of 38 years of Dr. Shantaram Shetty, not only treats patients but also is fully fledged for accident and emergency treatment with experts in the field. SSIOT is a place for advanced technology of any joint replacement of the body. Tejaswini Hospital, Kadri Temple Road, Kadri, Mangalore. Telephone 222-5777, 222-5994, 9596 and 97. No party is complete without chicken. The only rich food with complete nutrition. Safe nutrition, hygienic. Soza Chicken. The breeding is taken care of by state-of-the-art technology. From hatching, packing, transporting, dressing and delivery. We supply as per your requirement and quantity. Remember, if it's chicken, it's Soza Chicken. The best place to order. Visit us. Soza Chicken, Kushekar Kaikamba, Mangalore. Mobile 944-8284-203. Sri Ramasena, Mangalore on Wednesday, the 11th of June, demanded a CBI probe into the case, citing that the attack was backed by a few influential unclean hands. Sri Ramasena, Mangalore on Wednesday demanded a CBI probe into the case, citing that the attack was backed by a few influential unclean hands. A gang of over 40 under trials had attacked police officials who had come to the jail to shift 2 of them to another jail on Sunday. In a violent episode, 5 of the 12 policemen were grievously injured and property worth ₹40,000 was lost. Slamming Dr. M. Kalburgi's remarks, where he said that there was nothing wrong in urinating on idols, Ramasena said that the state government must take stringent action against such people who have constantly been hurting the religious sentiments of the people rather than introducing anti-superstitious bills. ಮಂಗಳೂರು ಜಿಲ್ಲಾ ಕಾರಾಗೃಹದಲ್ಲಿ ಎಸಿಪಿ ಹಾಗೂ ಇತರ ಅಧಿಕಾರಿಗಳಿಗೆ ಕಾರಾಗೃಹದಲ್ಲಿ ಒಳಗಿರುವಂತಹ ಕೈದಿಗಳು ಹೊಡೆದಿರುವುದನ್ನು ಶ್ರೀರಾಮ ಸೇನೆ ತೀವ್ರವಾಗಿ ಖಂಡಿಸುತ್ತದೆ. ಅದೇ ರೀತಿ ಕಲ್ಬುರ್ಗಿ ಅಂತಹ ಒಂದು ವಿಚಾರವಾದಿ ನೀಚ, ನಾವು ಯಾಕಂದ್ರೆ ನೀಚ ಅಂತಾನೆ ಹೇಳಬೇಕು. ಇವತ್ತು ಭೂತಾರಾಧನೆ ಒಂದು ಕಾಣಿಕೆ ಡಬ್ಬಿ ಅಥವಾ ಮೂರ್ತಿಗೆ ಮೂತ್ರ ಮಾಡಿದ್ರೆ ನಮಗೆ ಏನಾಗಿಲ್ಲ ಎನ್ನುವಂತಹ ಒಂದು ನೀಚನನ್ನು ಕೂಡ ನಾವು ಶ್ರೀರಾಮ ಸೇನೆಯಿಂದ ಖಂಡಿಸ್ತೀವಿ. ಇತ್ತೀಚೆಗೆ ಮಂಗಳೂರು ಜಿಲ್ಲಾ ಕಾರಾಗೃಹದಲ್ಲಿ ಎಸಿಪಿ ಹಾಗೂ ಅಧಿಕಾರಿಗಳಿಗೆ ಕೈದಿಗಳು ಹೊಡೆದಿರುವುದು ಒಂದು ಕಣ್ಣಿಗೆ ಕಾಣದಂತಹ ಒಂದು ಕೆಲವು ಕೈದಿಗಳ ಹುಮ್ಮಕ್ಕಿನಿಂದ ಅಲ್ಲಿ ಕೆಲಸ ಆಗಿದೆ ಅಂತ ನಾವು ಶ್ರೀರಾಮ ಸೇನೆಯಿಂದ ಹೇಳ್ತಿದ್ದೀವಿ. ಯಾಕೆಂದ್ರೆ ಇವತ್ತು ಒಂದು ರಕ್ಷಣೆ ಮಾಡುವವರನ್ನೇ ಇವತ್ತು ಹೊಡೆದಿದ್ದಾರೆಂದ್ರೆ ಇದರ ಹಿಂದೆ ಏನೋ ಒಂದು ದೊಡ್ಡ ಒಂದು ಉತ್ತರಗಳಿದೆ. ಇದನ್ನು ಸಿಬಿಐಗೆ ಕೊಡಬೇಕು ಅಂತ ನಾವು ಶ್ರೀರಾಮ ಸೇನೆಯಿಂದ ಒತ್ತಾಯ ಮಾಡ್ತಿದ್ದೇವೆ. ಈ ತನಿಖೆಯನ್ನು ಸಿಬಿಐ ಮಾಡಬೇಕು. ಅದೇ ರೀತಿ ಇವತ್ತು ಒಂದು ಏನು ಅಲ್ಲಿ ಹಲ್ಲೆ ನಡೆದಿದೆ, ಇವತ್ತು ರಕ್ಷಣೆ ಮಾಡುವವರಿದ್ದಾರೆ, ರಕ್ಷಣೆ ಮಾಡುವವರು ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಆದ್ರೆ ಹಾಸ್ಪಿಟಲ್ಗೆ ಹೋಗದೆ ಇವತ್ತು ಒಂದು ಜಿಲ್ಲಾ ಕಾರಾಗೃಹಕ್ಕೆ ಬಂದು ಅಲ್ಲಿ ಕೈದಿಗಳು ಮುಸ್ಲಿಂ ಒಂದು ಸಮುದಾಯ
ಸಮುದಾಯದ ಕೈದಿಗಳದ್ದು. ಅವರನ್ನು ವಿಚಾರಣೆ ಮಾಡಿ ಹೋದಂತಹ ಆರೋಗ್ಯ ಸಚಿವರಿದ್ದಾರೆ ಇವತ್ತು ರಾಜ್ಯದ. ಇವತ್ತು ರಕ್ಷಣೆ ಮಾಡುವವರನ್ನು ಬಿಟ್ಟು ಕೈದಿಗಳನ್ನು ವಿಚಾರಣೆ ಮಾಡಲಿಕ್ಕೆ ಬಂದಿದ್ದಾರೆ. ಇದನ್ನು ಕೂಡ ನಾವು ಶ್ರೀರಾಮ ಸೇನೆಯಿಂದ ಖಂಡಿಸುತ್ತೇವೆ. ಹಾಗೂ ಇನ್ನೊಂದು ಎಚ್ಚರಿಕೆಯನ್ನು ನಾವು ಕಲಬುರ್ಗಿ ಇವರಿಗೆ ನಾನು ಮಾಡ್ತಿದ್ದೇನೆ. ಇವತ್ತು ಅಲ್ಲಿ ಕೂತ್ಕೊಂಡು ನೀವು ಮೈಕ್ ಸಿಕ್ಕಿದಂತ ಒಂದು ಬಾಯಿ ಬಿಡುವುದಲ್ಲ, ತಾಕತ್ತಿದ್ರೆ ಕರಾವಳಿ ಜಿಲ್ಲೆಗೆ ಬಂದು ಇವತ್ತು ಭೂತಾರಾಧನೆ ಮಾಡುವಂತ ಒಂದು ಕರಾವಳಿ ಜಿಲ್ಲೆ ಇದೆ. ನಿಮಗೆ ತಾಕತ್ತಿದ್ರೆ ಇವತ್ತು ಈ ಮಂಗಳೂರಿನ ಕರಾವಳಿ ಜಿಲ್ಲೆಗೆ ಬಂದು ನೀವು ಭೂತಾರಾಧನೆಯ ಬಗ್ಗೆ ನೀವು ಮಾತಾಡಿ, ನೀವು ಹೇಗೆ ನೀವು ನಿಮ್ಮ ಊರಿಗೆ ಹೋಗ್ತೀವಿ ಅಂತ ನಾವು ಕೂಡ ಶ್ರೀರಾಮ ಸೇನೆಯಿಂದ ನೋಡ್ತೇವೆ ಅಂತ ನಾವು ಅವರಿಗೆ ಎಚ್ಚರಿಕೆಯನ್ನು ಕೂಡ ನಾವು ನೀಡ್ತೀವಿ. Mango Alzheimer's Association will be organizing a panel discussion on Alzheimer's disease on the eve of World Elders Abuse Awareness and Prevention Day on Friday the 30th of June at 4 p.m. at Bishop Jasna Auditorium, Balmata, and from the press release. That's all for now. See you with more news on the same channel at the same time. So there you guys.